ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಿಮಗೆ ಟ್ರಿಪಲ್ ಎಚ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ರಿಂಗ್ ಗೆ ಬಂದಿರ್ತಾರೆ ಅಂಡ್ ಅವರು ಹೇಳ್ತಾರೆ ಈ ಒಂದು ಕಂಪನಿಯಲ್ಲಿ ಯಾರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ತುಂಬಾ ಜನ ತುಂಬಾ ಒಪಿನಿಯನ್ಸ್ ಗಳನ್ನ ಕೊಡ್ತಾರೆ. ಕೆಲವೊಂದಷ್ಟು ಜನ ರೆಸ್ಲಿಂಗ್ ಸ್ಕಿಲ್ಸ್ ನ ಡಿಬೇಟ್ ಮಾಡ್ತಾ ಅವರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಹೇಳ್ತಾರೆ. ಕೆಲವೊಂದಷ್ಟು ಜನ ಬಾಕ್ಸ್ ಆಫೀಸ್ ಅಟ್ರಾಕ್ಷನ್ ನ ಡಿಫೆಂಡ್ ಮಾಡ್ತಾ ಇವರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತಾರೆ. ಕೆಲವೊಂದಷ್ಟು ಜನ ಮೈಕ್ ಸ್ಕಿಲ್ ನ ಡಿಫೆಂಡ್ ಮಾಡ್ತಾ ಇವರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತಾರೆ. ಬಟ್ ನಾನು ಇಲ್ಲಿ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ ನಿಜವಾಗ್ಲೂ ಕೂಡ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂಡ್ ಇದನ್ನ ಎಲ್ಲರೂ ಕೂಡ ಒಪ್ಕೊಳ್ಳಬೇಕು. ಹೋಮ್ ಟೌನ್ ಹೀರೋ ಜಾನ್ ಸಿನಾ ಅಂತ ಜಾನ್ ಸಿನಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ಜಾನ್ ಸಿನಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಓಪನಿಂಗ್ ಸೆಗ್ಮೆಂಟ್ ಅಲ್ಲಿ ಏನೇನಾಯ್ತು ಅಂತ ಸಪರೇಟ್ ವಿಡಿಯೋನ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ನಮ್ಮ ಜಾನ್ ಸಿನಾ ಅವರು ರಿಂಗಿಗೆ ಬಂದು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸ್ತಾರೆ ಅಂಡ್ ಹೇಳ್ತಾರೆ ನನ್ನ ಅಪೋನೆಂಟ್ ಆಗಿ ಯಾರು ಬರ್ತೀರಾ ಅವರೆಲ್ಲರಿಗೂ ಕೂಡ ನಿಜವಾಗ್ಲೂ ಆಲ್ ದ ಬೆಸ್ಟ್. ಅಂಡ್ ಅವನು ತನ್ನ ಕರಿಯರ್ ಪೂರ್ತಿಯಾಗಿ ಹೇಳ್ಕೋಬಹುದು ಮೇ ಬಿ ನಾನು ಜಾನ್ ಸಿನಾ ಅವ್ರನ್ನ ರಿಟೈರ್ಡ್ ಮಾಡಿದೆ ಅಂತ. ಬಟ್ ನಿಜವಾಗ್ಲೂ ಅದು ತುಂಬಾನೇ ಕಷ್ಟ ಅಂತ ಮಾತಾಡ್ತಾ ಇರ್ತಾರೆ. ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ವರ್ಡ್ಸ್ ಗಳ ಎಕ್ಸ್ಚೇಂಜ್ ಆಗಿ ಆ ಒಂದು ವರ್ಡ್ಸ್ ಗಳ ಎಕ್ಸ್ಚೇಂಜ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೆ. ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದ್ಭುತವಾದ ಎಂಟರ್ಟೈನಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ನಮ್ಮ ಜಾನ್ ಸಿನಾ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಸೋಲಿಸಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಓಪನಿಂಗ್ ಅಲ್ಲೇ ಡಬ್ಲ್ಯೂ ಅವರು ಒಂದು ಬಾಂಬ್ ನ ಬ್ಲಾಸ್ಟ್ ಮಾಡಿದ್ರು ಅಂಡ್ ನಮ್ಮ ಜಾನ್ ಸಿನಾ ಅವರು ಫೈನಲಿ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಿದ್ರು. ಓಪನಿಂಗ್ ಮಾತ್ರ ನಿಜವಾಗ್ಲೂ ಬೆಸ್ಟ್ ಓಪನಿಂಗ್ ಆಗೋಯ್ತು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಗೊರಿಲ್ಲಾ ಪೊಸಿಷನ್ ಅಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ತಗೊಂಡು ಹೋಗ್ತಾರೆ ಅಂಡ್ ಎಲ್ಲರೂ ಕೂಡ ನಮ್ಮ ಜಾನ್ ಸಿನಾ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ರೆ ಮಿಸ್ಟೀರಿಯೋ ಅವರು ಬಂದು ನಿಜವಾಗ್ಲೂ ನೀನು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಒಂದು ಬುದ್ಧಿ ಕಲಿಸ್ತೆ, ಅದು ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ ಡೊಮಿನಿಕ್ ಮಿಸ್ಟೀರಿಯೋ ಒಳ್ಳೆ ಹುಡುಗ ಅಂಡ್ ಈಗ ಅವನಿಗೆ ನಾನು ಒಳ್ಳೆ ಬುದ್ಧಿನ ಕಲಿಸಿದೀನಿ ಅಂತ ನಮ್ಮ ಜಾನ್ ಸಿನಾ ಅವರು ರೆ ಮಿಸ್ಟೀರಿಯೋ ಅವರಿಗೆ ಹೇಳ್ತಾರೆ. ಅಂಡ್ ಅಲ್ಲೇ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ಇರ್ತಾರೆ. ಕೋಡಿ ರೋಡ್ಸ್ ಅವರಿಗೆ ಕ್ಯಾಮ್ರಾ ಆಂಗಲ್ ಬಂದ್ ಕೂಡಲೇ ಸ್ವಲ್ಪ ಜನ ಬೂ ಕೂಡ ಮಾಡ್ತಾರೆ ಅಂಡ್ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಮಾತಾಡಿಸ್ತಾರೆ ಕೂಡ. ಅಂಡ್ ಕೋಡಿ ರೋಡ್ಸ್ ಅವರು ಇವತ್ತಿನ ಮಂಡೇ ನೈಟ್ ರೋ ಬ್ಯಾಕ್ ಸ್ಟೇಜ್ ಅಲ್ಲಿ ನೋಡಿದಾಗ್ಲೇನೆ ಗೊತ್ತಾಯ್ತು ಕೋಡಿ ರೋಡ್ಸ್ ಅವರು 100% ವಾರ್ ಗೇಮ್ ಅಲ್ಲಿ ಇರ್ತಾರೆ ಅಂತ. ಅಂಡ್ ಅದೇ ರೀತಿ ಸಿನಾರಿಯೋ ಕೂಡ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಲಾಸ್ಟ್ ಟೈಮ್ ಇಸ್ ನಾವ್ ಟೂರ್ನಮೆಂಟ್ ನ ಫಸ್ಟ್ ರೌಂಡ್ ನ ಫಸ್ಟ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ರುಸೆವ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಇಂಜರ್ಡ್ ಐಗೆ ನಮ್ಮ ರೂಸೆವ್ ಅವರು ಅಟ್ಯಾಕ್ ಮಾಡಿ ಮಚ್ಕಾ ಕಿಕ್ ನ ಕನೆಕ್ಟ್ ಮಾಡಿ ಡೇಮಿಯನ್ ಪ್ರೀಸ್ಟ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ ಅಂಡ್ ಅವರು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಕೂಡ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಎಂಟ್ರಿನ ಮಾಡಬೇಕಾದ್ರೆ ಹಿಂದೆ ನೋಡ್ಕೊಂಡು ಬರ್ತಾ ಇರ್ತಾರೆ ಅಂಡ್ ಅವರು ಫೈನಲಿ ರಿಂಗಿಗೆ ಬಂದು ಹೇಳ್ತಾರೆ ನಾನಿಲ್ಲಿ ಯಾರೋ ನನ್ನಿಂದೆ ಬಂದ್ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡೋ ತನಕ ಕಾಯ್ಕೊಂಡು ಕೂತ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಈಗ ನಾನು ಅವ್ರನ್ನ ಕಾಲ್ ಔಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಕಳೆದ ವಾರ ಲೋಗನ್ ಪೋಲ್ ಅವರು ನನಗೆ ಬ್ರೇಸ್ ನೆಕಲ್ಸ್ ಅಲ್ಲಿ ಅಟ್ಯಾಕ್ ಮಾಡಿದ್ರು ಅಂಡ್ ಲೋಗನ್ ಪೋಲ್ ಇದಕ್ಕೆ ನಾನು ನಿನಗೆ ಪ್ರೈಸ್ ನ ಕೊಡ್ತೀನಿ ಅಂತ ಅನ್ಕೋಬೇಡ, ನಾನು ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಿಲ್ಲ, ಬದಲಿಗೆ ನನ್ನ ಬೂಟ್ಸ್ ಗಳನ್ನ ನಿನ್ನ ಮಕ್ಕದ ಮೇಲೆ ಇಡ್ತೀನಿ, ಸೊ ಈಗ ಇಲ್ಲಿಗೆ ಬಾ ಅಂತ ನಮ್ಮ ಸಿಎಂ ಪಂಕ್ ಅವರು ಲೋಗನ್ ಪೋಲ್ ಅವ್ರನ್ನ ಕರೀತಾರೆ. ನಮಗೆ ಲೋಗನ್ ಪೋಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೋಗನ್ ಪೋಲ್ ಅವರು ಹೇಳ್ತಾರೆ ಸಿಎಂ ಪಂಕ್ ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ, ಯಾಕಂದ್ರೆ ನಾನು ನಿನಗಿಂತ ಇಂಟೆಲಿಜೆಂಟ್ ಅಂತ ಅಲ್ವಾ, ಏನೇ ಆಗ್ಲಿ ನನಗೆ ಗೊತ್ತು ನಾನು ಎಲ್ಲರಿಗಿಂತನೂ ಕೂಡ ಇಂಟೆಲಿಜೆಂಟ್ ಅಂತ. ಬಾಕ್ಸಿಂಗ್ ಪಂಚ್ನು ಕೂಡ ನಾನು ತಗೊಂಡಿದ್ದೀನಿ ಅಂಡ್ ಸುನಾಮಿನೂ ಕೂಡ ನಾನು ತಗೊಂಡಿದ್ದೀನಿ ಅಂಡ್ ಯಾವಾಗ ಬ್ರಾನ್ಸನ್ ರೀಡ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಸುನಾಮಿನ ಕನೆಕ್ಟ್ ಮಾಡಿದ್ರು ಆಗ್ಲೇ ನಾನು ಅನ್ಕೊಂಡೆ ಇವ್ರ ಜೊತೆ ಇರೋದಕ್ಕಿಂತ ಇವರ ಅಪೋಸಿಟ್ ಅಲ್ಲಿ ಇರೋದು ಸಿಕ್ಕಾಪಟ್ಟೆ ಕಷ್ಟ ಅಂತ. ಅಂಡ್ ಅದಕ್ಕೋಸ್ಕರ ನಾನು ಬುದ್ಧಿ ಉಪಯೋಗಿಸಿ ಈಗ ಅವ್ರ ಜೊತೆನೆ ಸೇರ್ಕೊಂಡಿದ್ದೀನಿ ಅಂಡ್ ಈಗ ನಮ್ಮ ಬಳಿ ಹೊಸ ವಿಷನ್ ಇದೆ ಅಂತ ಹೇಳ್ತಾರೆ. ಸಡನ್ ಆಗಿ ಪಾಲಿಮೆನ್ ಬ್ರಾನ್ ಬ್ರೇಕರ್ ಬ್ರಾನ್ಸನ್ ರೀಡ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಹತ್ರ ಬರ್ತಾ ನಮ್ಮ ಪಾಲಿಮೆನ್ ಅವರು ಹೇಳ್ತಾ ಇರ್ತಾರೆ ಸಿಎಂ ಪಂಕ್ ನೀನೊಬ್ಬ ಅನ್ಲಕಿಯೆಸ್ಟ್ ಮ್ಯಾನು, ಯಾಕಂದ್ರೆ ನಿನ್ನ ಬಳಿ ಈಗ ಯಾರು ಕೂಡ ಫ್ರೆಂಡ್ಸ್ ಇಲ್ಲ, ಬಟ್ ನಿನ್ನ ಬೆಸ್ಟ್ ಫ್ರೆಂಡ್ ನಾನು ಹೇಳ್ತಾ ಇದ್ದೀನಿ ಕೇಳು, ನಿನ್ನ ಬಳಿ ಈಗ ಯಾರು ಕೂಡ ಉಳಿದಿಲ್ಲ. ನಿನ್ನ ನೇಮ್ ನ ಈ ಜನಗಳು ಇಷ್ಟಪಡೋದಕ್ಕೆ ಒಂದೇ ಒಂದು ರೀಸನ್ನು, ಅದೇನಪ್ಪಾ ಅಂದ್ರೆ ನೀನು ನಿನ್ನ ಹೆಂಡತಿ ಜೊತೆ ಇರ್ತೀಯ ಅಷ್ಟೇ. ನಿನ್ನ ಹೆಂಡತಿ ಏಜಲಿ ಅವರ ಜೊತೆ ಇದ್ದಾಗ ಮಾತ್ರ ನಿನ್ನ ನೇಮ್ಗೆ ಒಂದು ಬೆಲೆ ಇರುತ್ತೆ ಅಂತ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ ನನ್ನ ಹೆಂಡತಿ ಏಜಲಿ ಅವರು ಇಲ್ಲಿ ಇಲ್ಲ, ಅವರೇನಾದ್ರೂ ಇಲ್ಲಿ ಇದ್ದಿದ್ರೆ ನಿಮ್ಮ 4 ಜನರ ಬಾಡಿನ ಒಂದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹಾಕೋರು, ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬರೀ ರಕ್ತ ಹಾಗೆ ನಿಮ್ಮ ಬೆವರಿರೋದು ಅಷ್ಟೇ. ಏನೇ ಆಗಲಿ ಈಗ ನಾನು ನಿಮ್ನೆಲ್ಲರನ್ನು ಕೂಡ ನೋಡ್ಕೋತೀನಿ ಅಂತ ಕರೀತಾರೆ. ಅಂಡ್ ಬ್ರಾನ್ ಬ್ರೇಕರ್ ಬ್ರಾನ್ಸನ್ ರೀಡ್ ಹಾಗೆ ಲೋಗನ್ ಪೋಲ್ ಅವರು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ
ಹಿಂದೆಯಿಂದ ನಮ್ಮ ಜೇ ಊಸೋ ಅವರು ಕೂಡ ಬಂದು ಸಿಎಂ ಪಂಕ್ ಅವ್ರನ್ನ ಕವರ್ ಮಾಡ್ತಾರೆ. ಆದ್ರೂ ಕೂಡ ಇವರೆಲ್ಲರೂ ಕೂಡ ಸೇರ್ಕೊಂಡು ರಿಂಗ್ ಮೇಲ್ಗಡೆ ಹತ್ತುತ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಕೂಡ ಬಂದು ಸಿಎಂ ಪಂಕ್ ಹಾಗೆ ಜೇ ಊಸೋ ಅವ್ರನ್ನ ಜಾಯ್ನ್ ಆಗ್ತಾರೆ. ಇದಾದ್ಮೇಲೆ ನಮಗೊಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ಎಂಡಿಂಗ್ ಅಲ್ಲಿ ನಮ್ಮ ಜೇ ಊಸೋ, ಕೋಡಿ ರೋಡ್ಸ್ ಹಾಗೆ ಸಿಎಂ ಪಂಕ್ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ನಮ್ಮ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಲೋಗನ್ ಪಾಲ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಏನೇ ಆಗ್ಲಿ ವಾರ್ ಗೇಮ್ ಗೆ ಡಬ್ಲ್ಯೂ ಅವರು ಅದ್ಭುತವಾದ ಬಿಲ್ಡ್ ನ ಕೊಟ್ಟಿದ್ರು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸಿಎಂ ಪಂಕ್, ಕೋಡಿ ರೋಡ್ಸ್ ಹಾಗೆ ಜೇ ಊಸೋ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಬರ್ತಾರೆ ಅಂಡ್ ಹೇಳ್ತಾರೆ, ನಾವೆಲ್ಲರೂ ಕೂಡ ಈಗ ರೆಡಿ ಇದೀವಿ ಅಂಡ್ ನಾವೆಲ್ಲರೂ ಕೂಡ ಈಗ ವಾರ್ ಬೇಕು ಅಂತ ಹೇಳ್ತಾ ಇದೀವಿ ಅಂಡ್ ನಾವು ಈಗ ವಿಷನ್ ಕಥೆನ ಮುಗಿಸ್ಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು, ನೀನು ಕೂಡ ನಾನು ಯೋಚನೆ ಮಾಡೋದನ್ನೇ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಸಿಎಂ ಪಂಕ್ ಅವ್ರನ್ನ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ರೀಗಲ್ ಅಂತ ವಿಲಿಯಂ ರೀಗಲ್ ಅವ್ರನ್ನ ಕರೀತಾರೆ. ಅಂಡ್ ನಮ್ಮ ವಿಲಿಯಂ ರೀಗಲ್ ಅವರು ಅಫಿಷಿಯಲ್ ಆಗಿ ವಾರ್ ಗೇಮ್ ಅಂತ ಹೇಳ್ತಾರೆ, ಅವರ ಐಕಾನಿಕ್ ನೇಮು. ಅಂಡ್ ಈಗ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಓಕೆ, ಈಗ ವಾರ್ ಗೇಮ್ಗೆ ನೀವೆಲ್ಲರೂ ಕೂಡ ರೆಡಿ ಆಗಿ ಅಂತ ಹೇಳ್ತಾರೆ. ಸೊ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಈಗ ವಾರ್ ಗೇಮ್ ನ ಕನ್ಫರ್ಮ್ ಮಾಡಿದ್ದಾರೆ, ದಿ ವಿಷನ್ ವರ್ಸಸ್ ದಿ ಟೀಮ್ ಸಿಎಂ ಪಂಕ್ ಅವರ ನಡುವೆ. ಬಟ್ ಈಗ ಇರೋದೇನಪ್ಪಾ ಅಂದ್ರೆ ಅವರು ಕೂಡ ಇಬ್ರು ಮೆಂಬರ್ನ ಹುಡುಕ್ಬೇಕು ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಇಬ್ರು ಮೆಂಬರ್ನ ತನ್ನ ಟೀಮಿಗೆ ಹುಡುಕ್ಬೇಕು. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ರೊಕೈಲ್ ಹಾಗೆ ಸ್ಟೆಫನಿ ವೆಕರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಕೂಡ ಇರ್ತಾರೆ ಅಂಡ್ ಈ ಕಡೆ ನಮ್ಮ ನಿಕ್ಕಿ ಬೆಲ್ ಅವರು ಕೂಡ ಬರ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವೆಕರ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ರೊಕೈಲ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಅವರು ಗೆದ್ದಾದ್ಮೇಲೆ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಸ್ಟೆಫನಿ ವೆಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಈ ಕಡೆ ನಮ್ಮ ನಿಕ್ಕಿ ಬೆಲ್ ಅವರು ಬಂದು ಸ್ಟೆಫನಿ ವೆಕರ್ ಅವ್ರನ್ನ ಕಾಪಾಡ್ತಾರೆ ಅಂಡ್ ರೊಕೈಲ್ ಹಾಗೆ ರಾಕ್ಸಿನಿ ಪ್ರೀಸ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಇದಾದ್ಮೇಲೆ ನಮ್ಮ ನಿಕ್ಕಿ ಬೆಲ್ಲ ಹಾಗೆ ಸ್ಟೆಫನಿ ವೆಕರ್ ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ನಿಕ್ಕಿ ಬೆಲ್ಲ ಅವರ ಹೀಲ್ ಟರ್ನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅವರು ಸ್ಟೆಫನಿ ವೆಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಆ ಒಂದು ವಿಮೆನ್ಸ್ ಚಾಂಪಿಯನ್ಶಿಪ್ ನ ಎತ್ತಿ ಹಿಡಿದು ಪೋಸ್ ನ ಕೊಡ್ತಾರೆ, ನಾನು ನಿನ್ ಮೇಲೆ ಈ ಒಂದು ಚಾಂಪಿಯನ್ಶಿಪ್ ಗೆ ಬರ್ತಾ ಇದ್ದೀನಿ ಅಂತ. ಅಂಡ್ ಆ ಒಂದು ಹೀಲ್ ಟರ್ನ್ ಆಯ್ತಲ್ಲ, ಆ ಒಂದು ಟೈಮಲ್ಲಿ ಇಡೀ ಕ್ರೌಡ್ ಸೀನಾ ಲೆಫ್ಟ್ ಯು, ಸೀನಾ ಲೆಫ್ಟ್ ಯು ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಏನೇ ಆಗ್ಲಿ ಜಾನ್ ಸಿನಾ ಹಾಗೆ ನಿಕ್ಕಿ ಬೆಲ್ಲ ಅವರು ದೂರ ಆಗಿರೋದು ಅವರ ಕರಿಯರ್ ಅಲ್ಲೇ ಒಂದು ಬ್ಲಾಕ್ ಮಾರ್ಕ್ ಆಗಿ ಉಳಿದಿದೆ ಅಂಡ್ ಅದು ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ. ಇದಾದ್ಮೇಲೆ ನಮಗೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಎರಡನೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಶಿನ್ಸ್ಗೆ ನಾಕಮುರಾ ಹಾಗೆ ಶಿಯಾಮೆಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಿಯಾಮೆಸ್ ಅವರು ಪ್ರೋ ಕಿಕ್ ನ ಕನೆಕ್ಟ್ ಮಾಡಿ ಶಿನ್ಸ್ಗೆ ನಾಕಮುರಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಶಿಯಾಮೆಸ್ ಅವರು ಗೆದ್ದಿದ್ದಾರೆ ಅಂಡ್ ಅವರು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಅಲೆಕ್ಸಾ ಬ್ಲೇಸ್ ಅಂಡ್ ಶಾರ್ಲೆಟ್ ಫ್ಲೇರ್ ವರ್ಸಸ್ ಕಬುಕಿ ವಾರಿಯರ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಹೇಳೋದೇ ಬೇಕಾಗಿಲ್ಲ, ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಾನು ಅನ್ಕೊಂಡೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲೇಸ್ ಅವರು ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ. ಒಂದು ಮೂಮೆಂಟ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಫಿಗರ್ 4 ಲೆಗ್ ಲಾಕ್ ನ ಹಾಕಿರ್ತಾರೆ ಅಂಡ್ ಆ ಕಡೆ ನಮ್ಮ ಅಲೆಕ್ಸಾ ಬ್ಲೇಸ್ ಅವರು ಸಿಸ್ಟರ್ ಆಬಿಗೇಲ್ ನು ಕೂಡ ಕನೆಕ್ಟ್ ಮಾಡಿರ್ತಾರೆ. ಓಕೆ, ಇಲ್ಲಿ ಅಲೆಕ್ಸಾ ಬ್ಲೇಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರು ವಿನ್ ಆಗ್ತಾರೆ ಅಂತ ಅನ್ಕೊಂಡೆ. ಸಡನ್ ಆಗಿ ನಮ್ಮ ನಾಯಾ ಜಾಕ್ಸ್ ಹಾಗೆ ಲ್ಯಾಶ್ ಲೆಜೆಂಡ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರು ಬಂದು ಆ ಒಂದು ಲಾಕ್ ನ ತಪ್ಪಿಸ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಬಟ್ ರೆಫ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಡಿಸ್ಕ್ವಾಲಿಫೈಯೇ ಮಾಡೋದಿಲ್ಲ. ಅಂಡ್ ನಮ್ಮ ನಾಯಾ ಜಾಕ್ಸ್ ಹಾಗೆ ಲಾಸ್ಟ್ ಲೆಜೆಂಡ್ ಅವರು ಸೇರ್ಕೊಂಡು ಅಲೆಕ್ಸಾ ಬ್ಲೇಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಈ ಕಡೆ ರಿಂಗ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರ ಮೇಲೆ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಸೇರ್ಕೊಂಡು ಡಿಡಿಟಿ ಹಾಗೆ ಎಲ್ಬೋನ ಕನೆಕ್ಟ್ ಮಾಡೋದ್ರ ಮುಖಾಂತರ ಶಾರ್ಲೆಟ್ ಫ್ಲೇರ್ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ಎಂಡಿಂಗು ಕೂಡ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ವಿಚಿತ್ರವಾಗಿತ್ತು ಅಂತಾನೆ ಹೇಳ್ಬಹುದು. ಏನೇ ಆಗಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನಮ್ಮ ಅಲೆಕ್ಸಾ ಬ್ಲೇಸ್ ಹಾಗೆ ಶಾರ್ಲೆಟ್ ಫ್ಲೇರ್ ಅವರು ಸೋತಿದ್ದಾರೆ. ಇದಾದ್ಮೇಲೆ ಈ 4 ಜನ ಸೇರ್ಕೊಂಡು ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲೇಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಸಡನ್ ಆಗಿ ನಮಗೆ ಇಯೋ ಸ್ಕೈ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಯೋ ಸ್ಕೈ ಅವರು ಬರ್ತಾರೆ ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲೇಸ್ ಅವರನ್ನ ಕಾಪಾಡೋದಕ್ಕೆ. ಬಟ್ ಈ 4 ಜನ ಸೇರ್ಕೊಂಡು ಇಯೋ ಸ್ಕೈ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಅಂಡ್ ಸಡನ್ ಆಗಿ ನಮಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ರಿಯಾ ರಿಪ್ಲಿ ಅವರು ಕೂಡ ರಿಟರ್ನ್ ಆಗಿದ್ದಾರೆ. ಅವರು ಮಾಸ್ಕ್ ನ ಹಾಕೊಂಡು ಬಂದಿರ್ತಾರೆ. ರಿಯಾ ರಿಪ್ಲಿ ಅವರು ಬಂದು ಇವರೆಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಕೈರಿ ಸೈನ್ ಅವರಿಗೆ ರಿಂಗ್ ಮೇಲ್ಗಡೆಯಿಂದನೇ ರೋಸರ್ ಎಡ್ಜ್ ನ ಕನೆಕ್ಟ್ ಮಾಡ್ತಾರೆ, ಅದು ಕೂಡ ರಿಂಗ್ ಇಂದ ಹೊರಗಡೆಗೆ. ಅದು ಕೂಡ ಚೆನ್ನಾಗಿತ್ತು ಅಂಡ್ ರಿಂಗ್ ಮೇಲ್ಗಡೆ ಅಲೆಕ್ಸಾ ಬ್ಲೇಸ್, ಶಾರ್ಲೆಟ್ ಫ್ಲೇರ್, ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಸೊ ಈ ರೀತಿ ಡಬ್ಲ್ಯೂ ಅವರು ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಕೂಡ ಸೆಟ್ ಮಾಡಿದ್ದಾರೆ ಅಂಡ್ ಇದೇ ಇವತ್ತಿನ ಮಂಡೇ ನೈಟ್ ರಾ ನ ಮೈನ್ ಇವೆಂಟ್. ನಾನು ಅನ್ಕೋತಾ ಇದ್ದೆ ಶೋ ಮುಗ್ದೋಯ್ತಾ ಗುರು, ನಿಜವಾಗ್ಲೂ ಮುಗ್ದೋಯ್ತಾ ಅಂತ. ಯಾಕಂದ್ರೆ ಕಳೆದ ವಾರದ ಮಂಡೇ ನೈಟ್ ರಾ 9:15 ತನಕ ಬಂದಿತ್ತು. ಇನ್ನೂ ಅರ್ಧ ಗಂಟೆ ಟೈಮ್ ಇದೆಯಲ್ಲ, ಶೋ ಮುಗ್ದೋಯ್ತಾ ಅಂತ ನೋಡ್ತಾ ಇದ್ದೆ. ಫೈನಲಿ ಶೋ ಮುಗ್ದೋಯ್ತು. ಎಂಡಿಂಗ್ ಅಲ್ಲಿ ಡಬ್ಲ್ಯೂ ಅವರು ಮೆನ್ಸ್ ಸೆಗ್ಮೆಂಟ್ ನ ಇಟ್ಟಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಬಟ್ ಡಬ್ಲ್ಯೂ ಅವರು ಫಿಮೆನ್ಸ್ ಗಳಿಗೂ ಕೂಡ
ಕೂಡ ಆದ್ಯತೆನ ಕೊಡೋದಕ್ಕೆ ಈ ರೀತಿ ಫೀಮೇಲ್ ಸೆಗ್ಮೆಂಟ್ನು ಕೂಡ ಇಟ್ಟಿದ್ದಾರೆ. ಓವರಾಲ್ ಇವತ್ತಿನ ಮಂಡೇ ನೈಟ್ ರಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಈ ಒಂದು ಮಂಡೇ ನೈಟ್ ರಾಗೆ ನಾನು 5 ಸ್ಟಾರ್ ರೇಟಿಂಗ್ನ ಕೊಡ್ತಾ ಇದ್ದೀನಿ. ಎಲ್ಲ ಮ್ಯಾಚಸ್ಗಳು ಕೂಡ ಚೆನ್ನಾಗಿತ್ತು, ಸೆಗ್ಮೆಂಟ್ಗಳು ಕೂಡ ಚೆನ್ನಾಗಿತ್ತು. ಆ್ಯಂಡ್ ವಾರ್ ಗೇಮ್ಗೆ WWE ಅವರು ಬಿಲ್ಡ್ನು ಕೂಡ ಮಾಡಿದ್ರು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.